ಶುಭೋದಯ. ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಾವು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ವಿಷಯಗಳನ್ನ ಆಳವಾಗಿ ವಿಶ್ಲೇಷಣೆ ಮಾಡ್ತೀವಿ. ಆದ್ರೆ ಇವತ್ತು ಒಂಥರ ಬೇರೆ. ಹೌದು, ಇವತ್ತು ನಾವು ಬೈಬಲ್ನ ಒಂದು ಸಣ್ಣ ಭಾಗ ಅಂದ್ರೆ ಕೇವಲ 4 ವಾಕ್ಯಗಳ ಮೇಲೆ ಗಮನ ಹರಿಸ್ತಾ ಇದ್ದೀವಿ. ನಿಜ. ಮಾರ್ಕನು ಬರೆದ ಸುವಾರ್ತೆಯ 6ನೇ ಅಧ್ಯಾಯದಲ್ಲಿ ಬರುವ ಈ ಭಾಗ ಮೊದಲ ನೋಟಕ್ಕೆ ಒಂದು ಸಾಮಾನ್ಯ ಪವಾಡದ ವರದಿಯ ಹಾಗೆ ಕಾಣಿಸಬಹುದು ಅಲ್ವಾ? ಖಂಡಿತ. ಆದರೆ ಇದೇ ಇದರ ವಿಶೇಷತೆ. ಕೆಲವೊಮ್ಮೆ ಅತಿ ದೊಡ್ಡ ಸತ್ಯಗಳು ಅತ್ಯಂತ ಸರಳವಾದ ಕಥೆಗಳಲ್ಲಿ ಅಡಗಿರುತ್ತವೆ. ಈ 4 ವಾಕ್ಯಗಳು ಕೇವಲ ಒಂದು ಘಟನೆಯ ವರದಿಯಲ್ಲ. ಅದು ಅಂದಿನ ಸಮಾಜ, ಜನರ ನಂಬಿಕೆ, ಅವರ ಹತಾಶೆ ಮತ್ತು ಭರವಸೆಯ ಒಂದು ಸೂಕ್ಷ್ಮ ಚಿತ್ರಣ. ಇದೊಂದು ಹೇಳ್ಬೇಕಂದ್ರೆ ಹಿಮಗಡ್ಡೆಯ ತುದಿಯ ಹಾಗೆ. ಓ, ಅದರ ಕೆಳಗೆ ಇನ್ನೂ ಬಹಳಷ್ಟು ಇದೆ ಅಂತ. ಹೌದು, ಅದರ ಕೆಳಗೆ ಇಡೀ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚವೇ ಇದೆ. ಸರಿ, ಹಾಗಾದ್ರೆ ನಮ್ಮ ಇಂದಿನ ಉದ್ದೇಶ ಆ ಹಿಮಗಡ್ಡೆಯ ಕೆಳಗಿರೋದನ್ನ ಅನ್ವೇಷಿಸುವುದು. ಮೊದಲು ಆ ಭಾಗವನ್ನು ಒಮ್ಮೆ ಓದಿಬಿಡೋಣ. ಮಾರ್ಕ 6:53-56. ಕೇಳುಗರು ಗಮನವಿಟ್ಟು ಕೇಳಬೇಕು, ಯಾಕಂದ್ರೆ ಪ್ರತಿ ಪದದ ಹಿಂದೆ ಒಂದು ಆಳವಾದ ಅರ್ಥವಿದೆ. ಖಂಡಿತ. ಆ ಕಾಲದಲ್ಲಿ ಯೇಸು ಮತ್ತು ಶಿಷ್ಯರು ಸರೋವರವನ್ನು ದಾಟಿ ಗೆನಸರೇತ್ ಊರಿನ ದಡ ಸೇರಿದರು. ಅವರು ದೋಣಿಯನ್ನು ಕಟ್ಟಿ ಅದರಿಂದ ಇಳಿದ ಕೂಡಲೇ ಅಲ್ಲಿಯ ಜನರು ಯೇಸುವಿನ ಗುರುತು ಹಚ್ಚಿದರು. ಗುರುತು ಹಚ್ಚಿದರು ಅನ್ನೋ ಪದ. ಹೌದು, ಮುಂದುವರಿಸ್ತೀನಿ. ಒಡನೆ ಸುತ್ತಮುತ್ತಲೆಲ್ಲ ಓಡಾಡಿ ರೋಗಿಗಳನ್ನು ಹಾಸಿಗೆಗಳ ಸಹಿತ ಹೊತ್ತುಕೊಂಡು ಯೇಸು ಎಲ್ಲೆಲ್ಲಿದ್ದಾರೆಂದು ಕೇಳಿದರೋ ಅಲ್ಲೆಲ್ಲ ಹೋಗತೊಡಗಿದರು. ಅದೃಶ್ಯ ಕಣ್ಣು ಮುಂದೆ ಬರುತ್ತೆ. ಗಡಿಬಿಡಿ, ಜನರ ಓಡಾಟ. ನಿಜ. ಯೇಸು ಹಳ್ಳಿಗಳಿಗಾಗಲಿ ಪಟ್ಟಣ ಪಾಳೆಯಗಳಿಗಾಗಲಿ ಹೋದಾಗೆಲ್ಲ ಜನರು ರೋಗಿಗಳನ್ನು ಅಲ್ಲಿಯ ಸಂತೆ ಬೀದಿ ಚೌಕಗಳಿಗೆ ಕರೆತರುತ್ತಿದ್ದರು. ಅವರ ಉಡುಪಿನ ಅಂಚನ್ನಾದರೂ ಮುಟ್ಟಗೊಡಿಸಬೇಕೆಂದು ಯೇಸುವನ್ನು ಬೇಡಿಕೊಳ್ಳುತ್ತಿದ್ದರು. ಹಾಗೆ ಮುಟ್ಟಿದವರೆಲ್ಲರೂ ಗುಣ ಹೊಂದುತ್ತಿದ್ದರು. ಕೇವಲ ಓದುವಾಗಲೇ ಒಂದು ರೀತಿಯ ತುರ್ತು, ಒಂದು ಎಮರ್ಜೆನ್ಸಿ ಫೀಲ್ ಆಗುತ್ತಲ್ವಾ? ಹೌದು. ಸೊ ಈ ದೃಶ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಾವು ಮೊದಲು ಅದರ ಹಿನ್ನೆಲೆಯನ್ನ ನೋಡಬೇಕು. ಈ ಘಟನೆ ನಡೆಯೋ ಮುಂಚೆ ಏನಾಗಿತ್ತು? ಈ ಗೆನಸರೇತ್ ಅನ್ನೋ ಸ್ಥಳದ ವಿಶೇಷತೆ ಏನು? ಖಂಡಿತ. ಯಾವುದೇ ವಿಷಯವನ್ನ ಅದರ ಸಂದರ್ಭದಿಂದ ಹೊರತೆಗೆದು ನೋಡಿದರೆ ಅದರ ನಿಜವಾದ ಅರ್ಥ ಸಿಗೋದಿಲ್ಲ. ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂದ್ರೆ, ಈ ಘಟನೆ ನಡೆಯೋದು ಯೇಸುವಿನ 2 ಅತಿ ದೊಡ್ಡ ಪವಾಡಗಳ ತಕ್ಷಣದ ನಂತರ. ಓಕೆ, ಯಾವುದದು? ಒಂದು, 5,000ಕ್ಕೂ ಹೆಚ್ಚು ಜನರಿಗೆ ಕೇವಲ 5 ರೊಟ್ಟಿ ಮತ್ತೆ 2 ಮೀನುಗಳಿಂದ ಹೊಟ್ಟೆ ತುಂಬಿಸಿತು. ಎರಡನೇದು, ಅನಂತರ ರೌದ್ರ ಸಮುದ್ರದ ಮೇಲೆ ನಡೆದುಕೊಂಡು ಬಂದು ತನ್ನ ಶಿಷ್ಯರನ್ನು ರಕ್ಷಿಸಿತು. ಅಂದ್ರೆ ಯೇಸುವಿನ ಖ್ಯಾತಿ ಆಗ್ಲೇ ಉತ್ತುಂಗದಲ್ಲಿತ್ತು ಅಂತಾಯ್ತು. ಆತ ಕೇವಲ ಒಬ್ಬ ಬೋಧಕ ಅಥವಾ ಸಣ್ಣಪುಟ್ಟ ಪವಾಡ ಮಾಡುವನಲ್ಲ, ಬದಲಿಗೆ ಪ್ರಕೃತಿಯ ಮೇಲೆಯೂ ಅಧಿಕಾರ ಹೊಂದಿರುವವನು ಅನ್ನೋ ಸುದ್ದಿ ಕಾಳ್ಗಿಚ್ಚಿನ ಹಾಗೆ ಹರಡಿರ್ಬೇಕು. ನಿಖರವಾಗಿ. ಹಾಗಾಗಿ ಜನರು ಕೇವಲ ಕುತೂಹಲದಿಂದ ಬರ್ತಿರ್ಲಿಲ್ಲ. ಅವರಲ್ಲಿ ಒಂದು ರೀತಿಯ ಹತಾಶೆ ಮಿಶ್ರಿತ ನಿರೀಕ್ಷೆ ಇತ್ತು. ಸರಿ, ಹಾಗಾದ್ರೆ ಗೆನಸರೇತ್ ಅನ್ನೋ ಸ್ಥಳದ ಬಗ್ಗೆ ಏನ್ ಹೇಳ್ಬೋದು? ಗೆನಸರೇತೆ ಅದು ಗಲಿಲಾಯ ಸಮುದ್ರದ ವಾಯುವ್ಯ ದಡದಲ್ಲಿದ್ದ ಒಂದು ಅತ್ಯಂತ ಫಲವತ್ತಾದ ಬಯಲು ಪ್ರದೇಶ. ಇತಿಹಾಸಕಾರ ಜೋಸೆಫಸ್ ಅದನ್ನ ಪ್ರಕೃತಿಯ ಮಹತ್ವಾಕಾಂಕ್ಷೆ ಅಂತ ವರ್ಣಿಸ್ತಾನೆ. ಓ, ಅಲ್ಲಿ ವರ್ಷಪೂರ್ತಿ ಬೇರೆ ಬೇರೆ ತರಹದ ಹಣ್ಣುಗಳು, ಬೆಳೆಗಳು ಬೆಳೀತಾ ಇದ್ವು. ಸೊ ಇದೊಂದು ಪ್ರಮುಖ ವ್ಯಾಪಾರಿ ಕೇಂದ್ರವಾಗಿತ್ತು. ಬೇರೆ ಬೇರೆ ಕಡೆಯಿಂದ ಜನ ಬಂದು ಸೇರ್ತಾ ಇದ್ರು. ಅಂದ್ರೆ ಇದೊಂದು ರೀತಿ ಇವತ್ತಿನ ಕಾಲದ ಒಂದು ಅಜೀವನೀಯ ಸಿಟಿಯ ಹಾಗೆ. ಅಲ್ಲಿ ಯಾವುದೇ ಸುದ್ದಿ ಕ್ಷಣಾರ್ಧದಲ್ಲಿ ಹರಡ್ಬಿಡುತ್ತೆ. ಹೌದು. ಇದರ ಜೊತೆಗೆ ನಾವು ಅಂದಿನ ಸಾಮಾಜಿಕ ಸ್ಥಿತಿಯನ್ನು ನೋಡಬೇಕು. ವೈದ್ಯಕೀಯ ಸೌಲಭ್ಯಗಳು ಬಹುತೇಕ ಶೂನ್ಯ. ಇದೇ ಸಮಯದಲ್ಲಿ ಗ್ರೀಕ್, ರೋಮನ್ ದೇವಾಲಯಗಳಲ್ಲಿ ಚಿಕಿತ್ಸೆ ಇತ್ತು. ಆದ್ರೆ ಅದು ಎಲ್ಲರಿಗೂ ಸಿಗ್ತಿರ್ಲಿಲ್ಲ ಅಲ್ವಾ? ದುಬಾರಿಯಾಗಿತ್ತಾ? ದುಬಾರಿಯಾಗಿತ್ತು, ಮತ್ತೆ ತುಂಬಾ ದಿನ ಕಾಯ್ಬೇಕಿತ್ತು. ಸಂಕೀರ್ಣ ಆಚರಣೆಗಳೆಲ್ಲ ಇದ್ದು ಅದು ಸಾಮಾನ್ಯರಿಗೆ ಸುಲಭವಾಗಿ ಲಭ್ಯವಿರಲಿಲ್ಲ. ಆದ್ರೆ ಇಲ್ಲಿ ಚಿತ್ರಣ ಪೂರ್ತಿ ಬೇರೆ ಇದೆ. ಯೇಸು ಯಾವುದೇ ದೇವಸ್ಥಾನದಲ್ಲಿಲ್ಲ, ಆತ ಜನರಿದ್ದ ಬೀದಿಗೆ ಬಂದಿದ್ದಾನೆ. ಯಾವುದೇ ಫೀಸ್ ಇಲ್ಲ, ಆಚರಣೆಗಳಿಲ್ಲ. ಇದುವೇ ಅಂದಿನ ಜನರಿಗೆ ಒಂದು ದೊಡ್ಡ ವಿಷಯವಾಗಿ ಕಾಣಿಸಿರ್ಬೇಕು. ಖಂಡಿತ. ಆ ಹತಾಶೆಯ ಕತ್ತಲಲ್ಲಿ ಇದೊಂದು ಪ್ರಖರವಾದ ಬೆಳಕಿನ ಕಿರಣದ ಹಾಗೆ. ಈ ಹಿನ್ನೆಲೆಯಲ್ಲಿ ನಾವು ಪಠ್ಯವನ್ನ ನೋಡಿದಾಗ ಅವರು ದೋಣಿಯಿಂದ ಇಳಿದು ಕೂಡಲೇ ಜನರು ಯೇಸುವಿನ ಗುರುತು ಹಚ್ಚಿದರು ಅನ್ನೋ ವಾಕ್ಯದಲ್ಲಿ ಕೂಡಲೇ ಅನ್ನೋ ಪದ ತುಂಬಾ ಮುಖ್ಯ. ಯಾವುದೇ ಅನುಮಾನ ಇರಲಿಲ್ಲ. ಇಲ್ಲ, ಯಾವುದೇ ಚರ್ಚೆ ಇಲ್ಲ. ಅದು ಕೇವಲ ಮುಖಪರಿಚಯ ಅಲ್ಲ, ಅದೊಂದು ಭರವಸೆಯ ಗುರುತಿಸುವಿಕೆ.
ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಇಲ್ಲೇ ಇದೆ ಅನ್ನೋ ಒಂದು ಗುರುತಿಸುವಿಕೆ ಅದು. ಇಲ್ಲಿಂದ ಜನರ ಆಕ್ಷನ್ ಶುರುವಾಗುತ್ತೆ. ಅವರು ಸುಮ್ನೆ ನಿಂತು ನೋಡಲ್ಲ. ಒಡನೆ ಸುತ್ತಮುತ್ತಲೆಲ್ಲ ಓಡಾಡಿ ರೋಗಿಗಳನ್ನು ಹಾಸಿಗೆಗಳ ಸಹಿತ ಹೊತ್ಕೊಂಡು ಬರ್ತಾರೆ. ಈ ಓಡಾಟ ಮತ್ತು ಹೊತ್ಕೊಂಡು ಬರುವುದು ಕೇವಲ ದೈಹಿಕ ಕ್ರಿಯೆಗಳಲ್ಲ ಅಲ್ವಾ? ಅವು ಅವರ ನಂಬಿಕೆಯ ಬಾಹ್ಯ ರೂಪ. ಸರಿಯಾಗಿ ಹೇಳ್ತ್ರಿ. ಅವರ ನಂಬಿಕೆ ನಿಷ್ಕ್ರಿಯವಾಗಿರ್ಲಿಲ್ಲ, ಅದು ಕ್ರಿಯಾಶೀಲವಾಗಿತ್ತು, ಆಕ್ಟಿವ್ ಆಗಿತ್ತು. ಹೌದು. ಒಂದು ಕ್ಷಣ ಯೋಚನೆ ಮಾಡಿ, ಹಾಸಿಗೆಯ ಸಮೇತ ಒಬ್ಬ ರೋಗಿಯನ್ನ ಹೊತ್ತರೋದು ಎಷ್ಟು ಕಷ್ಟದ ಕೆಲಸ. ಹೌದು, ಅದಕ್ಕೆ ಕನಿಷ್ಠ 2 ಅಥವಾ 4 ಜನ ಬೇಕೇ ಬೇಕು. ಹೌದು. ಅಂದ್ರೆ ಇದು ಕೇವಲ ವೈಯಕ್ತಿಕ ಪ್ರಯತ್ನ ಆಗಿರ್ಲಿಲ್ಲ, ಇದೊಂದು ಸಾಮುದಾಯಿಕ ಪ್ರಯತ್ನ. ಆರೋಗ್ಯವಾಗಿದ್ದವರು ಅಸ್ವಸ್ಥರಿಗಾಗಿ ಶ್ರಮಿಸ್ತಾ ಇದ್ರು, ತಮ್ಮ ಸ್ವಂತ ಕೆಲಸವನ್ನೆಲ್ಲ ಬದಿಗಿಟ್ಟು ಇನ್ನೊಬ್ರಿಗೋಸ್ಕರ ಓಡಾಡ್ತಾ ಇದ್ರು. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಜನರು ನೇರವಾಗಿ ಯೇಸುವನ್ನ ಮಾತನಾಡಿಸಿ ದಯವಿಟ್ಟು ನಮ್ಮವರನ್ನ ಗುಣಪಡಿಸಿ ಅಂತ ಕೇಳ್ಬಹುದಿತ್ತು. ಆದ್ರೆ ಅವರು ಅವರ ಉಡುಪಿನ ಅಂಚನ್ನಾದರೂ ಮುಟ್ಟಗೊಡಿಸಬೇಕೆಂದು ಬೇಡಿಕೊಳ್ತಾರೆ. ಇದು ಕೆಲವರಿಗೆ ಒಂದು ಮೂಢನಂಬಿಕೆಯ ಹಾಗೆ ಕಾಣಿಸಬಹುದಲ್ವೇ? ಬಟ್ಟೆ ಮುಟ್ಟಿದ್ರೆ ಗುಣ ಆಗುತ್ತೆ ಅನ್ನೋದು ಒಂಥರ ಮಾಂತ್ರಿಕ ಆಲೋಚನೆ ತರ. ಇದು ಅತ್ಯುತ್ತಮವಾದ ಪ್ರಶ್ನೆ. ನಿಜ, ಮೇಲ್ನೋಟಕ್ಕೆ ಇದು ಹಾಗೇ ಕಾಣಿಸಬಹುದು. ಆದರೆ ಅದರ ಹಿಂದಿನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ಚಿತ್ರಣ ಪೂರ್ತಿ ಬದಲಾಗತ್ತೆ. ಓಕೆ, ಹೇಗೆ? ಯಹೂದಿ ಸಂಪ್ರದಾಯದ ಪ್ರಕಾರ ಪುರುಷರು ತಮ್ಮ ಮೇಲಂಗಿಯ 4 ಮೂಲೆಗಳಲ್ಲಿ ಕುಚ್ಚುಗಳನ್ನ ಧರಿಸಬೇಕಿತ್ತು. ಹೀಬ್ರೂನಲ್ಲಿ ಅದನ್ನ ಚಿತ್ಸಿತ್ ಅಂತ ಕರೀತಾರೆ. ಅಂದ್ರೆ ಅದೊಂದು ಧಾರ್ಮಿಕ ನಿಯಮ. ಹೌದು. ಈ ಕುಚ್ಚುಗಳು ದೇವರ ಆಜ್ಞೆಗಳನ್ನು ಮತ್ತು ಆತನ ಜೊತೆಗಿನ ಒಡಂಬಡಿಕೆಯನ್ನ ಸದಾ ಜ್ಞಾಪಿಸುವ ಪವಿತ್ರ ಸಂಕೇತಗಳಾಗಿದ್ದು. ಹಾಗಾದ್ರೆ ಅದು ಕೇವಲ ಬಟ್ಟೆಯ ಒಂದು ಭಾಗ ಆಗಿರ್ಲಿಲ್ಲ, ಅದಕ್ಕೊಂದು ಧಾರ್ಮಿಕ ಮಹತ್ವ ಇತ್ತು. ಖಂಡಿತ. ಜನರು ಯೇಸುವಿನ ವಸ್ತ್ರದ ಅಂಚನ್ನು ಮುಟ್ಟಲು ಪ್ರಯತ್ನಿಸಿದಾಗ ಅವರು ಕೇವಲ ಒಂದು ಬಟ್ಟೆಯ ತುಂಡನ್ನು ಮುಟ್ಟುತ್ತಿರಲಿಲ್ಲ. ಅವರು ಸಾಂಕೇತಿಕವಾಗಿ ದೇವರ ಆಜ್ಞೆ ಮತ್ತು ವಾಗ್ದಾನದ ಮೂರ್ತ ರೂಪವನ್ನೇ ಮುಟ್ಟಲು ಪ್ರಯತ್ನಿಸ್ತಿದ್ರು. ಅವರ ನಂಬಿಕೆ ಬಟ್ಟೆಯಲ್ಲಿದ್ದ ಮಾಂತ್ರಿಕ ಶಕ್ತಿಯ ಮೇಲಿರಲಿಲ್ಲ, ಬದಲಿಗೆ ಆ ವಸ್ತ್ರವನ್ನು ಧರಿಸಿದ್ದ ವ್ಯಕ್ತಿಯ ಅಧಿಕಾರದ ಮೇಲಿತ್ತು. ಇದೇ ನಂಬಿಕೆ ಮತ್ತು ಮೂಢನಂಬಿಕೆಯ ನಡುವಿನ ವ್ಯತ್ಯಾಸ. ಸರಿ. ಮೂಢನಂಬಿಕೆ ವಸ್ತುವಿನ ಮೇಲೆ ಗಮನ ಹರಿಸುತ್ತೆ, ಆದ್ರೆ ನಂಬಿಕೆ ವ್ಯಕ್ತಿಯ ಮೇಲೆ ಗಮನ ಹರಿಸುತ್ತೆ. ಅದ್ಭುತವಾದ ಒಳನೋಟ. ಹೌದು. ನಾವು ನೇರವಾಗಿ ಆತನನ್ನು ಮುಟ್ಟುವಷ್ಟು ಯೋಗ್ಯರಲ್ಲ, ಆದರೆ ಆತನ ಅಧಿಕಾರದ ಸಂಕೇತವನ್ನ ಸ್ಪರ್ಶಿಸಿದರೆ ಸಾಕು ಎಂಬ ಆಳವಾದ ನಮ್ರತೆ ಅವರಲ್ಲಿತ್ತು. ಇದು ಅವರ ಕ್ರಿಯೆಗೆ ಒಂದು ಹೊಸ ಆಯಾಮವನ್ನೇ ಕೊಡುತ್ತೆ. ಈ ವಿಷಯವನ್ನ ಮುಂದುವರಿಸ್ತಾ ಯೇಸುವಿನ ಕಾರ್ಯವೈಖರಿಯ ಬಗ್ಗೆ ಈ ಭಾಗ ಏನು ಹೇಳುತ್ತೆ? ಆತ ಕೇವಲ ಪ್ರಾರ್ಥನಾ ಮಂದಿರಗಳಿಗೆ ಸೀಮಿತವಾಗಿದ್ನಾ? ಇಲ್ಲ, ಖಂಡಿತ ಇಲ್ಲ. ಮತ್ತು ಇದೇ ಈ ಭಾಗದ ಮತ್ತೊಂದು ಕ್ರಾಂತಿಕಾರಕ ಅಂಶ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಅವರು ಹಳ್ಳಿಗಳಿಗಾಗಲಿ ಪಟ್ಟಣ ಪಾಳೆಯಗಳಿಗಾಗಲಿ ಹೋದ್ರು ಅಂತ. ಪಾಳೆಯ ಅಂದ್ರೆ ಅಂದಿನ ಸಂತೆ ಬೀದಿ ಅಥವಾ ಮಾರುಕಟ್ಟೆ. ಅದು ಧಾರ್ಮಿಕ ಸ್ಥಳ ಅಲ್ಲ. ಅಲ್ಲವೇ ಅಲ್ಲ. ಅದು ಜನಜೀವನದ, ವ್ಯಾಪಾರದ ಕೇಂದ್ರ. ಗದ್ದಲ, ಧೂಳು, ವ್ಯಾಪಾರದ ಕೂಗುಗರು, ಅಂತಹ ಜಾಗ. ಅಂದ್ರೆ ದೈವಿಕ ಶಕ್ತಿ ಕೇವಲ ಪವಿತ್ರ ಸ್ಥಳಗಳಿಗೆ ಸೀಮಿತವಲ್ಲ, ಅದು ಜನಸಾಮಾನ್ಯರ ದೈನಂದಿನ ಜೀವನದ ಗದ್ದಲದ ನಡುವೆಯೂ ಲಭ್ಯವಿದೆ ಅನ್ನೋ ಸಂದೇಶ. ಇದು ಅಂದಿನ ಧಾರ್ಮಿಕ ಕಲ್ಪನೆಗಳಿಗೆ ಒಂದು ದೊಡ್ಡ ಸವಾಲಾಗಿತ್ತು ಅಂತಾನೆ ಹೇಳ್ಬೋದು. ಹೌದು. ಅವರು ತಮ್ಮನ್ನು ತಾವು ಕೇವಲ ಪಂಡಿತರಿಗೆ, ಧರ್ಮಗುರುಗಳಿಗೆ ಅಥವಾ ಶ್ರೀಮಂತರಿಗೆ ಸೀಮಿತಗೊಳಿಸಲಿಲ್ಲ. ಬದಲಿಗೆ ಸಾಮಾನ್ಯ ಜನ ಎಲ್ಲಿದ್ರೋ, ಎಲ್ಲಿ ಹೆಚ್ಚು ಸಂಕಷ್ಟವಿತ್ತೋ ಅಲ್ಲಿಗೆ ಹೋದ್ರು. ಎಕ್ಸಾಕ್ಟ್ಲಿ. ಹಳ್ಳಿ, ಪಟ್ಟಣ, ಸಂತೆ ಬೀದಿ, ಹೀಗೆ ಎಲ್ಲರಿಗೂ ಸುಲಭವಾಗಿ ಸಿಗುವ ಹಾಗೆ ಇದ್ರು. ಇದನ್ನು ಒಂದು ರೀತಿ ದೈವಿಕತೆಯ ಪ್ರಜಾಪ್ರಭುತ್ವೀಕರಣ ಅಂತ ಕರಿಬೋದು. ಡಿಮೋಕ್ರಟೈಸೇಷನ್ ಆಫ್ ಡಿವಿನಿಟಿ. ದೇವರ ಕರುಣೆ ಎಲ್ಲರಿಗೂ ಎಲ್ಲೆಡೆಯೂ ಲಭ್ಯವಿದೆ ಅನ್ನೋದಕ್ಕೆ ಇದೊಂದು ಜೀವಂತ ನಿದರ್ಶನ. ಹೌದು. ಈ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ವಿವರಣೆಗಳನ್ನೆಲ್ಲ ಕೇಳಿದ ಮೇಲೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೂ ನಮ್ಮ ಇವತ್ತಿನ ಜೀವನಕ್ಕೂ ಏನು ಸಂಬಂಧ? ಈ ಗೆನೆಸರೇತ್ನ ಜನರು ನಮಗೆ ಏನನ್ನಾದರೂ ಕಲಿಸ್ತಾ ಇದ್ದಾರಾ? ಇದರ ಪ್ರಾಯೋಗಿಕ ಪಾಠಗಳೇನು? ಖಂಡಿತವಾಗಿಯೂ. ಈ ಘಟನೆ ಕೇವಲ ಒಂದು ಐತಿಹಾಸಿಕ ವರದಿಯಲ್ಲ, ಇದೊಂದು ಜೀವಂತ ಪಾಠ. ನಾವು ಈಗಾಗಲೇ ಚರ್ಚೆ ಮಾಡಿದ ಹಾಗೆ ಮೊದಲನೇ ಪಾಠ ಅಂದ್ರೆ ನಮ್ಮ ನಂಬಿಕೆ ಕ್ರಿಯಾಶೀಲವಾಗಿರಬೇಕು ಅನ್ನೋದು. ನಾವು ಕೇವಲ ಮನೆಯಲ್ಲಿ ಕೂತು ಪ್ರಾರ್ಥನೆ ಮಾಡೋದಷ್ಟೇ ಅಲ್ಲ, ಬದಲಿಗೆ ನಮ್ಮ ಕೈಲಾದ ಪ್ರಯತ್ನವನ್ನ ಮಾಡಬೇಕು. ಗೆನಸರೇತ್ನ ಜನರು ಯೇಸು ಎಲ್ಲಿದ್ದಾನೆ ಎಂದು ಹುಡುಕೊಂಡು ಕಷ್ಟಪಟ್ಟು ಆತನ ಬಳಿಗೆ ಬಂದರು. ಅವರ ನಂಬಿಕೆ ಅವರನ್ನು ಕ್ರಿಯೆಗೆ ಪ್ರೇರೇಪಿಸಿತು. ಹೌದು.
ನಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರ ಬೇಕಾದಾಗ ನಂಬಿಕೆಯ ಜತೆಗೆ ನಮ್ಮ ಪ್ರಾಮಾಣಿಕ ಪ್ರಯತ್ನವೂ ಸೇರಬೇಕು. ಅದು ನಿಜ. ಅಷ್ಟೇ ಅಲ್ಲ, ಅವರ ತುರ್ತು ಅವರ ಹತಾಶೆಯ ಮಟ್ಟವನ್ನೂ ತೋರಿಸುತ್ತೆ. ಬೇರೆ ಯಾವ ದಾರಿಯೂ ಇಲ್ಲದಿದ್ದಾಗ, ಕೊನೆಯ ಆಶಾಕಿರಣ ಕಂಡಾಗ ಜನರು ಹೀಗೆ ವರ್ತಿಸ್ತಾರೆ. ಸರಿಯಾದ ಮಾತು. ಇನ್ನು ಎರಡನೇ ಪಾಠ ಸಮುದಾಯದ ಶಕ್ತಿಯ ಬಗ್ಗೆ. ನಾನು ಮೊದಲೇ ಹೇಳಿದ ಹಾಗೆ ರೋಗಿಗಳನ್ನು ಹೊತ್ತು ತಂದದ್ದು ಒಂದು ಸಾಮುದಾಯಿಕ ಕ್ರಿಯೆ. ಹೌದು, ಒಬ್ಬರಿಂದಾಗುವ ಕೆಲಸವಲ್ಲ ಅದು. ಅಲ್ಲ, ಕೆಲವೊಮ್ಮೆ ನಮ್ಮ ಸ್ವಂತ ಶಕ್ತಿಯಿಂದ ನಾವು ದೇವರನ್ನ ತಲುಪೋಕೆ ಆಗದೇ ಇರಬಹುದು. ನಮ್ಮ ನೋವು, ನಮ್ಮ ಸಂಕಟ ನಮ್ಮನ್ನ ಕುಗ್ಗಿಸ್ಬಿಡ್ಬೋದು. ಅಂಥ ಸಮಯದಲ್ಲಿ ನಮ್ಮನ್ನ ಆಧ್ಯಾತ್ಮಿಕವಾಗಿ ಹೊತ್ಕೊಂಡು ಹೋಗುವಂತಹ ಸ್ನೇಹಿತರು, ಕುಟುಂಬದವರು ಬೇಕಾಗ್ತಾರೆ. ಹಾಗೆಯೇ ನಮ್ಮ ಸುತ್ತಮುತ್ತ ಯಾರಾದರೂ ಸಂಕಷ್ಟದಲ್ಲಿದ್ದಾಗ ಅವರನ್ನ ಪ್ರೀತಿ ಮತ್ತು ಪ್ರೋತ್ಸಾಹದ ಮೂಲಕ ದೈವಿಕ ಸಾನ್ನಿಧ್ಯಕ್ಕೆ ನಡೆಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಇದೊಂದು ಸುಂದರವಾದ ಆಲೋಚನೆ. ನಮ್ಮ ನಂಬಿಕೆ ವೈಯಕ್ತಿಕವಾಗಿರ್ಬೋದು, ಆದರೆ ಅದರ ಆಚರಣೆ ಯಾವಾಗ್ಲೂ ಸಾಮುದಾಯಿಕವಾಗಿರುತ್ತೆ. ಸರಿ, ಇನ್ನು ಸ್ಪರ್ಶದ ವಿಷಯಕ್ಕೆ ಬರೋಣ. ಯೇಸು ದೂರದಿಂದಲೇ ಗುಣಪಡಿಸಬಹುದಿತ್ತು. ಆದರೂ ಜನರು ತನ್ನನ್ನು ಮುಟ್ಟಲು ಅವಕಾಶ ಕೊಟ್ರು. ಆ ಸ್ಪರ್ಶದಲ್ಲಿ ಅಂತಹ ವಿಶೇಷತೆ ಏನಿದೆ? ಅದರಲ್ಲಿ ಒಂದು ಆಳವಾದ ವೈಯಕ್ತಿಕ ಸಂಬಂಧದ ಸಂಕೇತ ಇದೆ. ದೇವ್ರು ನಮ್ಮಿಂದ ದೂರದಲ್ಲಿರುವ ಮುಟ್ಟಲಾಗದ ಶಕ್ತಿಯಲ್ಲ. ಆತ ನಮ್ಮ ನೋವಿನ ಜಾಗದಲ್ಲಿ, ನಮ್ಮ ಗಾಯಗಳ ಮೇಲೆ ನಮ್ಮನ್ನು ವೈಯಕ್ತಿಕವಾಗಿ ಸ್ಪರ್ಶಿಸಲು ಬಯಸುತ್ತಾರೆ ಅನ್ನೋದರ ದ್ಯೋತಕವಿದು. ಆ ಸಂತೆ ಬೀದಿಯ ಗದ್ದಲ, ಜನರ ಗುಂಪು, ಆ ಗೊಂದಲದ ನಡುವೆಯೂ ಆ ಸ್ಪರ್ಶ ನಡೀತು. ಹೌದು, ನಮ್ಮ ಜೀವನದ ಗೊಂದಲಗಳ ನಡುವೆಯೂ ದೇವರೊಂದಿಗೆ ಒಂದು ವೈಯಕ್ತಿಕ ನಿಕಟ ಸಂಬಂಧವನ್ನು ಹೊಂದುವುದು ಸಾಧ್ಯ ಅನ್ನೋದನ್ನ ಇದು ತೋರಿಸುತ್ತೆ. ಮತ್ತು ಕೊನೆಯದಾಗಿ ಆ ಅಂತಿಮ ವಾಕ್ಯ, ಹಾಗೆ ಮುಟ್ಟಿದವರೆಲ್ಲರೂ ಗುಣ ಹೊಂದುತ್ತಿದ್ದರು. ಇದು ಅತ್ಯಂತ ಶಕ್ತಿಯುತವಾದ ವಾಕ್ಯ ಅನ್ಸುತ್ತೆ ನನಗೆ. ಹೌದು, ಇಲ್ಲಿ ಯಾವುದೇ ಕಂಡೀಷನ್ಸ್ ಇಲ್ಲ, ಯಾವುದೇ ತಾರತಮ್ಯವಿಲ್ಲ. ಹೌದು, ಇದು ಬಹುಶಃ ಎಲ್ಲಕ್ಕಿಂತ ಪ್ರಬಲವಾದ ಪಾಠ. ಕೆಲವರು ಗುಣವಾದ್ರು ಅಂತ ಬರದಿಲ್ಲ, ಯೋಗ್ಯರು ಮಾತ್ರ ಗುಣವಾದ್ರು ಅಂತಲೂ ಬರದಿಲ್ಲ. ಯಾರು ಮುಟ್ಟಿದ್ರೋ ಅವರೆಲ್ಲರೂ. ಅವರು ಶ್ರೀಮಂತರೇ, ಬಡವರೇ, ಯಹೂದ್ಯರೇ, ಅನ್ಯಜನಾಂಗದವರೇ, ಹೆಚ್ಚು ಪಾಪಿಗಳೇ, ಕಡಿಮೆ ಪಾಪಿಗಳೇ, ಇಂಥ ಯಾವ ಭೇದವೂ ಇರಲಿಲ್ಲ. ಆತನ ಕರುಣೆಯನ್ನು ಪಡೆಯಲು ಇದ್ದ ಒಂದೇ ಅರ್ಹತೆ ಅಂದ್ರೆ ನಂಬಿಕೆಯಿಂದ ಆತನನ್ನು ತಲುಪುವ ಪ್ರಯತ್ನ ಮಾಡಿದ್ದು. ಅಷ್ಟೇ. ಅಂದ್ರೆ ನಮ್ಮ ನಂಬಿಕೆ ಎಷ್ಟೇ ಚಿಕ್ಕದಾಗಿದ್ರೂ ಅದು ಪ್ರಾಮಾಣಿಕವಾಗಿದ್ರೆ ಸಾಕು. ಒಂದು ಸಾಸಿವೆ ಕಾಳಿನಷ್ಟು ಸಣ್ಣ ನಂಬಿಕೆಯಿಂದ ಆ ವಸ್ತ್ರದ ಅಂಚನ್ನು ಮುಟ್ಟಿದವರಿಗೂ ಸಂಪೂರ್ಣ ಬಿಡುಗಡೆ ಸಿಕ್ಕಿತು. ನಿಖರವಾಗಿ. ನಮ್ಮ ನಂಬಿಕೆಯ ಗಾತ್ರಕ್ಕಿಂತ ನಮ್ಮ ನಂಬಿಕೆಯ ವಸ್ತುವಿನ ಅಂದ್ರೆ ದೇವರ ಶ್ರೇಷ್ಠತೆ ಮುಖ್ಯ ಅನ್ನೋ ಸಂದೇಶ ಇಲ್ಲಿದೆ. ತುಂಬಾ ಧನ್ಯವಾದಗಳು. ಕೇವಲ 4 ವಾಕ್ಯಗಳಲ್ಲಿ ಇತಿಹಾಸ, ಸಂಸ್ಕೃತಿ, ನಂಬಿಕೆ, ಕ್ರಿಯೆ, ಸಮುದಾಯ, ಹೀಗೆ ಇಷ್ಟೊಂದು ಅದ್ಭುತ ಸಂಗತಿಗಳು ಹೇಗೆ ಹೆಣೆದುಕೊಂಡಿವೆ ಅನ್ನೋದನ್ನ ಇವತ್ತು ನೋಡಿದ್ವಿ. ಗೆನಸರೇತ್ನ ಜನರ ಆ ಕ್ರಿಯಾಶೀಲ ನಂಬಿಕೆ, ಯೇಸುವಿನ ಎಲ್ಲರಿಗೂ ಲಭ್ಯವಾಗುವ ಕರುಣೆ ಮತ್ತು ಒಂದು ಸಣ್ಣ ಸ್ಪರ್ಶದಲ್ಲಿದ್ದ ಅಪಾರ ಶಕ್ತಿ, ಇವು ಈ ಭಾಗದ ಪ್ರಮುಖ ಒಳನೋಟಗಳು. ಹೌದು. ಈ ಚರ್ಚೆಯನ್ನ ಮುಗಿಸುವ ಮೊದಲು ಕೇಳುಗರು ಯೋಚನೆ ಮಾಡೋಕೆ ಒಂದು ಆಲೋಚನೆಯನ್ನ ಬಿಟ್ಟೋಗ್ಲಿ ಇಷ್ಟಪಡ್ತೇನೆ. ಖಂಡಿತ, ದಯವಿಟ್ಟು ಮುಂದುವರಿಸಿ. ಈ ಕಥೆಯಲ್ಲಿ ಭೌತಿಕ ಸ್ಪರ್ಶಕ್ಕೆ ದೇಹಗಳನ್ನ ಗುಣಪಡಿಸುವ ಶಕ್ತಿಯಿತು. ಇವತ್ತಿನ ಜಗತ್ತಿನಲ್ಲಿ ನಾವು ಬಹುಶಃ ಇಂತಹ ಭೌತಿಕ ಸ್ಪರ್ಶವನ್ನ ನಿರೀಕ್ಷಿಸೋಕ್ಕಾಗಲ್ಲ. ಆದರೆ ಈ ಕಥೆಯಿಂದ ಪ್ರೇರಿತರಾಗಿ ಭೌತಿಕವಲ್ಲದ ಸ್ಪರ್ಶದ ಶಕ್ತಿಯ ಬಗ್ಗೆ ಯೋಚಿಸೋಣ. ನಮ್ಮ ಸುತ್ತಲಿರುವವರ ನೋವಿಗೆ ಸ್ಪಂದಿಸುವ ಒಂದು ಸಣ್ಣ ಪ್ರೀತಿಯ ಮಾತು, ಕಷ್ಟದಲ್ಲಿರುವವರಿಗೆ ನೀಡುವ ಒಂದು ಸಹಾಯದ ಹಸ್ತ, ಹೌದು, ಅಥವಾ ಒಂಟಿತನದಲ್ಲಿರುವವರಿಗೆ ನೀಡುವ ಒಂದು ಸಹಾನುಭೂತಿಯ ನೋಟ, ಇವುಗಳಿಗೆ ನಮ್ಮ ಸಮುದಾಯದಲ್ಲಿರುವ ಅಗೋಚರವಾದ ಗಾಯಗಳನ್ನ, ಅಂದ್ರೆ ಭಾವನಾತ್ಮಕ ಮತ್ತು ಮಾನಸಿಕ ನೋವುಗಳನ್ನ ಗುಣಪಡಿಸುವ ಎಂತಹ ಶಕ್ತಿಯಿರಬಹುದು. ನಿಜ. ಸಸರೇತಿನ ಜನರು ರೋಗಿಗಳನ್ನ ಯೇಸುವಿನ ಬಳಿಗೆ ತಂದ ಹಾಗೆ ನಮ್ಮ ಕರುಣೆಯ ಸ್ಪರ್ಶದಿಂದ ನಾವಿನ್ನೊಬ್ಬರ ಜೀವನದಲ್ಲಿ ಯಾವ ಬದಲಾವಣೆಯನ್ನ ತರಬಹುದು? ಇದೊಂದು ಯೋಚಿಸಬೇಕಾದ ವಿಷಯ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.